ಮಾರ್ಚ್ 20ರಿಂದ ಲೇಸರ್ ಮೆಡಿಸಿನ್ ಸರ್ಜರಿ ಸಮಾವೇಶ. ಶೆರಟಾನ್ ಗ್ರ್ಯಾಂಡ್ ಬೆಂಗಳೂರು ವೈಟ್ಫೀಲ್ಡ್ ಹೋಟೆಲ್ ಮತ್ತು ಕನ್ವೆನ್ಷನ್ ಸೆಂಟರ್ನಲ್ಲಿ ಮಾರ್ಚ್ 20ರಿಂದ 23ರವರೆಗೆ 4 ದಿನಗಳ ಅಂತಾರಾಷ್ಟ್ರೀಯ ಭಾರತ್ ಸಮಿಟ್ ಆಫ್ ಲೇಸರ್ ಮೆಡಿಸಿನ್ ಅಂಡ್ ಸರ್ಜರಿ ಸಮಾವೇಶ ನಡೆಯಲಿದೆ. BSLMS 2025 ಈ ಸಮಾವೇಶಕ್ಕೆ ಕೈಗಾರಿಕಾ ಸಚಿವರಾದ MB ಪಾಟೀಲ್ ರವರು ಚಾಲನೆ ನೀಡಲಿದ್ದಾರೆ. ಈ ಸಮಾವೇಶದಲ್ಲಿ ವೈಜ್ಞಾನಿಕ ಅಧಿವೇಶನಗಳು, 3D ಕಾರ್ಯಾಗಾರಗಳು, ಪ್ಯಾನೆಲ್ ಚರ್ಚೆಗಳು ಮತ್ತು ನಾವೀನ್ಯತೆ ಪೋಸ್ಟರ್ ಅಧಿವೇಶನಗಳನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ BS ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಅಧ್ಯಕ್ಷರಾದ ಪ್ರೊ ಅರುಣ್ ಸಿ ಇನಾಮದಾರ್, ಸಂಘಟನಾ ಸಹ ಅಧ್ಯಕ್ಷರಾದ ಡಾಕ್ಟರ್ ಟಿ ಸಲೀಂ, ಡಾಕ್ಟರ್ ಸಂಜೀವ್ ಜೆ ಔರಂಗಾಬಾದ್ಕರ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ BS ಚಂದ್ರಶೇಖರ್, ಡಾಕ್ಟರ್ ರಾಜೇಂದ್ರ SC, ಡಾಕ್ಟರ್ ಶಹನಾಜ್ ಆಶೀರ್ವಾಲಾ, ಡಾಕ್ಟರ್ ಸ್ವಪ್ನಿಲ್ ಶಾ, ಡಾಕ್ಟರ್ ಸಿ ಮಧುರಾ, ಡಾಕ್ಟರ್ ಚೈತ್ರಾ ಶಣೈ, ಡಾಕ್ಟರ್ ಮಂಜುಳಾ, ಡಾಕ್ಟರ್ ಗಿರೀಶ್ MS ಮತ್ತಿತರರು ಉಪಸ್ಥಿತರಿದ್ದರು. ಮಾಧ್ಯಮದ ಮಿತ್ರರೇ, ಈ ಒಂದು ಸಮಾರಂಭಕ್ಕೆ ಪ್ರೆಸ್ ಬ್ರೀಫ್ ಆನ್ BSLMS ನಿಮಗೆಲ್ಲರಿಗೂ ಸುಸ್ವಾಗತ. ನೀವೆಲ್ಲ ಇಲ್ಲಿ ಬಂದು ಇದನ್ನು ಕವರ್ ಮಾಡ್ತಿರೋದು ತುಂಬ ಹೆಮ್ಮೆ ವಿಷಯ ಹಾಗೂ ಸಮಾಧಾನದ ವಿಷಯ ಕೂಡ. ಬಿಕಾಸ್ ಈ ಥರದ ಒಂದು ಕಾನ್ಫರೆನ್ಸು ಇಂಡಿಯಾದಲ್ಲಿ ಮೊದಲನೇ ಸಲ ಆಗ್ತಿದೆ. ಫಸ್ಟ್ ಟೈಮ್ ಇನ್ ಇಂಡಿಯಾ ವಿ ಆರ್ ಡೂಯಿಂಗ್ ದಿಸ್ ಕಾಂಗ್ರೆಸ್. ಇಟ್ಸ್ ಎ ಕಾಂಗ್ರೆಸ್ ಆನ್ ಲೇಸರ್ಸ್. ಇದನ್ನು ಭಾರತ್ ಸಮಿಟ್ ಆಫ್ ಲೇಸರ್ ಮೆಡಿಸಿನ್ ಅಂಡ್ ಸರ್ಜರಿ ಅಂತ ಹೆಸರಿಟ್ಟಿದ್ದೀವಿ ನಾವು. ಲೇಸರು ಇಂಡಿಯಾಗೆ ಏನು ಹೊಸದಲ್ಲ. ಆಲ್ಮೋಸ್ಟ್ ಇಲ್ಲಿ ಡಾಕ್ಟರ್ ರಾಜೇಂದ್ರ ಅವರು ಇದ್ದಾರೆ. ಮೊದಲು ಅವರು ಬ್ಯಾಂಗ್ಳೂರಲ್ಲಿ 1996 ಸ್ಟಾರ್ಟ್ ಮಾಡಿದ್ರು. ಬಟ್ ಅಕ್ರಾಸ್ ಇಂಡಿಯಾ ವಿ ಹ್ಯಾವ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 6,000 to 10,000 ಡಾಕ್ಟರ್ಸ್ ಆರ್ ಯೂಸಿಂಗ್ ಲೇಸರ್ಸ್. ಈ ಲೇಸರ್ಸ್ ಅಂದ ತಕ್ಷಣ ವಿ ಆಲ್ವೇಸ್ ಥಿಂಕ್ ಅಬೌಟ್ ಕಾಸ್ಮೆಟಿಕ್. ಸೌಂದರ್ಯ ಹೆಚ್ಚು ಮಾಡೋಕ್ಕೆ, ಸೌಂದರ್ಯ ಜಾಸ್ತಿ ಮಾಡೋಕ್ಕೋಸ್ಕರ ಲೇಸರ್ಸ್ನ ಯೂಸ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ಅ ಕಾಮನ್ ಥಿಂಗ್ ದಟ್ ಲೇಸರ್ ಫೇಶಿಯಲ್ಲು ಅದು ಇದು ಅಂತ ಎಲ್ಲ ಕಡೆ ಫೇಮಸ್ ಆಗಿರುತ್ತೆ. ಬಟ್ ಲೇಸರ್ಸು ಚಿಕಿತ್ಸೆ ಕೂಡ, ಎಷ್ಟೋ ಚರ್ಮ ವ್ಯಾಧಿಗಳಿಗೆ ಲೇಸರು ಚಿಕಿತ್ಸೆ ಕೂಡ. ಇಟ್ ಟ್ರೀಟ್ಸ್ ಸೋ ಮೆನಿ ಮೆಡಿಕಲ್ ಕಂಡೀಷನ್ಸ್ ವಿಚ್ ಆರ್ ಇನ್ ದ ಸ್ಕಿನ್. ಟು ಮೇಕ್ ದಿಸ್ ಅವೇರ್ ಅಕ್ರಾಸ್ ದ ಕಂಟ್ರಿ, we have got this particular congress, Bharat Summit of Laser Medicine and Surgery, which is happening from 20th to 23rd in Sheraton Grand, Whitefield. ಇಲ್ಲಿ ಸಲ ನಾವು we have divided this conference into 2 parts. ಒಂದು ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀವಿ, that is on Thursday. Next Friday, Saturday, Sunday we have a conference. ವರ್ಕ್ಶಾಪ್ ಅಲ್ಲಿ ಮೊದಲನೇ ಬಾರಿಗೆ, believe me or not, we are doing a 3D workshop in a theatre setup. Probably the best of my knowledge, this first time in a medical industry. ಬಹುದಿನಗಳ ಕನಸು. ಆ ಕನಸು ಇವತ್ತು ಚಂದ್ರಶೇಖರ್ ಅವರ ಪ್ರಯತ್ನದ ಮೂಲಕ ನನಸಾಗ್ತಾ ಇದೆ. ವಿಶೇಷ ರೂಪವಾಗಿ ನನಸಾಗ್ತಾ ಇದೆ. ಬಹಳ ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಕೆಲವು ಈ ಕಾನ್ಫರೆನ್ಸ್ನ ಉದ್ದೇಶಗಳನ್ನು ಅವರು ಆಗಲೇ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದೆರಡು ವಿಷಯ ನಾನು ಹೇಳಬೇಕು. ಒಂದು, ಈ ಲೇಸರ್ಸ್ ಅನ್ನೋದು ಈಗ ಎಲ್ಲ ಕಡೆ ಪ್ರಚಲಿತವಾಗ್ತಾ ಇದೆ. ಬ್ಯೂಟಿ ಕ್ಲಿನಿಕ್ಗಳು ಲೇಸರ್ ಇಟ್ಕೊಳ್ತಾ ಇದ್ದಾರೆ. ಎಲ್ಲರೂ ಲೇಸರ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದಾರೆ. ಆ ಲೇಸರ್ ಅನ್ನೋದು ಒಂದು ಮೆಷಿನ್ ಅಲ್ಲ, ಹಲವಾರು ಮೆಷಿನ್ಗಳು, 100 ಮೆಷಿನ್ಗಳಿದೆ. ಅದರಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಮೆಷಿನ್ನು ಇದೆ, 1 ಕೋಟಿ ರೂಪಾಯಿ ಮೆಷಿನ್ಗಳು ಇದೆ. ಹಾಗಾಗಿ ಆ ಮೆಷಿನ್ಗಳನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ಮುಖ್ಯ. ಇನ್ನೊಂದು, ಲೇಸರ್ ಅಂತಂತಂದರೆ ಬರೀ ಏನೋ ಒಂದು ಮೆಷಿನ್ ಇಟ್ಕೊಂಡು ಸ್ವಿಚ್ ಒತ್ತೋದು ಅಂತ ಆಗಬಾರ್ದು. ಅದಕ್ಕೆ ಆಳವಾದ ವೈಜ್ಞಾನಿಕ ಆಧಾರ ಇದೆ. ಫಿಸಿಕ್ಸ್ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ಆ ಲೇಸರ್ ಮೆಷಿನ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು, ಆ ಕಾಯಿಲೆ ಏನು, ಆ ಕಾಯಿಲೆಗೆ ಯಾವ ತರಹ ಲೇಸರ್ ಮಾಡಿದ್ರೆ ಉತ್ತಮವಾಗುತ್ತೆ ಅಂತ ತಿಳ್ಕೊಂಡು ಮಾಡೋದೇ ಚರ್ಮರೋಗ ತಜ್ಞನ ಕೆಲಸ. ಏನಂದ್ರೆ ಜನರಿಗೆ ಲೇಸರ್ ಅಂದ ತಕ್ಷಣ ಒಂದು ತುಂಬ ಕಾಸ್ಟ್ಲಿದು, ನಮ್ಮ ಕೈಲಿ ಅದು ದುಡ್ಡು ಕಟ್ಟೋಕ್ಕಾಗಲ್ಲ, ಇಲ್ಲ ತುಂಬ ಸೈಡ್ ಎಫೆಕ್ಟ್ ಇರುತ್ತೆ, ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂದರೆ ಅದರದ್ದು ತುಂಬಾ ದುಷ್ಪರಿಣಾಮ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಇದು ಈಗಾಗಲೇ ಸರ್ ಹೇಳ್ದಂಗೆ ಬರೀ ಕಾಸ್ಮೆಟಿಕ್ ಒಂದಕ್ಕೆ ಅಲ್ಲ. ಈಗ ಕೀಲಾಯ್ಡ್ ಅಂತ ಹೇಳ್ತೀವಲ್ಲ, ಸ್ಕಾರ್ ಟಿಶ್ಯೂ ದೊಡ್ಡದಾಗಿರೋದು ಇರ್ಬೋದು, ಹೇರ್ ರಿಮೂವಲಿಂದ ಇರ್ಬೋದು, ಅದರಿಂದ ಬೇರೆ ಗ್ರೋತ್ಸ್ಗಳು ಎಲ್ಲದಕ್ಕೂ ಇದು ಯೂಸ್ ಮಾಡ್ತೀವಿ. ಇದು ಸೇಫ್ ಪ್ರೊಸೀಜರು. ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಇದು ಮೊದಲನೇದಾಗಿ ಒಂದು ರೀತಿ ಮಾಡ್ತಾ ಇರೋದು. ಅದರಿಂದ ಎಲ್ಲರೂ ತಾವು ಬಂದು ಸಹಕರಿಸಬೇಕು. ದೊಡ್ಡ ಮಟ್ಟದಲ್ಲಿ ನಮಗೆ ಇದು ಪಬ್ಲಿಸಿಟಿ ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಎಲ್ಲರಿಗೂ ಯಾವಾಗಲೂ ಲೇಸರ್ ಅಂದ್ಕೊಂಡ್ರೆ ನಮ್ಮ ಪೇಷಂಟ್ಸ್ ಯಾವಾಗಲೂ ಏನು ಹೇಳ್ತಾರೆ, ಡಾಕ್ಟರ್ ಲೇಸರ್ ಅಂದರೆ ಡ್ಯಾಮೇಜ್ ಮಾಡುತ್ತಾ ಅಂತ ಹೇಳ್ತಾರೆ. ಸೊ ಇದು ಒಂದು ತಪ್ಪು ಕಲ್ಪನೆ.
ಪಬ್ಲಿಕಲ್ಲಿ ಎಲ್ಲರಿಗೂ ಇರುತ್ತೆ. ಸೊ ಲೇಸರ್ಸಲ್ಲಿ ಎಷ್ಟೊಂದು ಅಡ್ವಾನ್ಸಸ್ ಆಗಿದೆ. ಸೊ ನಾನು ಇವತ್ತು ಲೇಸರ್ಸ್ನ ಡರ್ಮೆಟೋ ಸರ್ಜರಿಲಿ ಯಾವ ಥರ ಉಪಯೋಗಿಸ್ತೀವಿ ಅಂತ ಕೆಲವೊಂದು ಮಾತು ಹೇಳ್ತೀನಿ. ಸೊ ಇವಾಗ ಸರ್ ಹೇಳಿದ್ರು ಕೀಲಾಯ್ಡ್ಸ್ ಅಂತ ಕಂಡೀಷನ್ ಇರುತ್ತೆ, ಇದು ಒನ್ ಟೈಪ್ ಆಫ್ ಸ್ಕಾರ್ಸ್. ಸೊ ಲೈಕ್ ಅದು ತುಂಬ ಪೇನ್ಫುಲ್ ಇರುತ್ತೆ, ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವೇರಿಯಸ್ ಲೇಸರ್ಸ್ ಕೂಡ ಇರುತ್ತೆ. ಅದೇ ರೀತಿ ಏನಂತಂತಂದರೆ ಇವಾಗ ನಮಗೆ ಪಿಂಪಲ್ಸ್ ಆಗಿಬಿಟ್ಟು ಸ್ಕಾರ್ಸ್ ಇರುತ್ತೆ, ಸೊ ಅದನ್ನು ಕೂಡ ಲೇಸರ್ ಮೂಲಕ ನಾವು ಚೆನ್ನಾಗಿ ಚಿಕಿತ್ಸೆ ಮಾಡ್ಬೋದಾಗುತ್ತೆ. ಮತ್ತು ನಾವು ಸರ್ಜರಿ ಏನಾದರೂ ಮಾಡಬೇಕಾದ್ರೆ ಒಂದು ಸರ್ಜರಿಗೆ ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಂದು ಮೋಲ್ಡ್ ರಿಮೂವ್ ಮಾಡಬೇಕಾದ್ರೆ ಸರ್ಜರಿ ಟೈಮಿಂಗ್ ಒಂದು 30 to 40 minutes ಆಗುತ್ತೆ. ಬಟ್ ಲೇಸರ್ ಅಸಿಸ್ಟೆಡ್ ಸರ್ಜರಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದನ್ನೇ ನಾವು ಒಂದು 15 ನಿಮಿಷದಲ್ಲಿ ಮಾಡಬೇಕಾಗುತ್ತೆ. ಇಷ್ಟೊಂದು ಅಡ್ವಾನ್ಸಸ್ ಇದೆ. ಸೊ ಅದೇ ರೀತಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ ನಮ್ಮ ಬಾಡಿಲಿ ಚಿಕ್ಕ ಚಿಕ್ಕ ಸ್ಕಿನ್ ಟ್ಯೂಮರ್ಸ್ ಥರ ಇರುತ್ತೆ, ಅಂಥದನ್ನೆಲ್ಲ ತುಂಬ ಫಾಸ್ಟಾಗಿ ಲೇಸರ್ನಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ಬೋದು. ಸೊ ಇಷ್ಟು ಅಡ್ವಾನ್ಸ್ ಇರೋದ್ರಿಂದ ಎಲ್ಲರೂ ಅದನ್ನು ಅದರಲ್ಲಿ ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು. ಈಗ ಲೇಸರ್ ಅಂದರೆ ಈಗ ಸೂರ್ಯನ ಥರ, ಅದು ಜೀವಾನು ಕೊಡುತ್ತೆ, ಸುಡುತ್ತೆ ಕೂಡ. ಸೊ ಯಾವ ಕೈಯಲ್ಲಿದೆ ಅದ್ರ ಮೇಲೆ ನಾವು ಅದನ್ನು ಯಾವ ಥರ ಫಲಿತಾಂಶ ಬರುತ್ತೆ ಅದನ್ನು ನಾವು ನಮ್ಗೆ ಗೊತ್ತಾಗುತ್ತೆ. ಈಗ ಲೇಸರ್ ಅಂತ ಏನು ಓದ್ತೀವಿ ಟೆಕ್ಸ್ಟ್ ಬುಕ್ಗಳಲ್ಲಿ, ಆರ್ಟಿಕಲ್ಗಳಲ್ಲಿ, ಮೆಡಿಕಲ್ ಜರ್ನಲ್ಗಳಲ್ಲಿ, ಅವೆಲ್ಲ ನಾವು ಯುರೋಪಿಯನ್, ಏಷ್ಯನ್, ಅಮೆರಿಕನ್ ಸ್ಕಿನ್ನಿಗೆ ಅಂತ ಓದ್ತೀವಿ. ಅವರಲ್ಲಿ ಮತ್ತು ನಮ್ಮಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಚರ್ಮ ಬ್ರೌನ್ ಜಾಸ್ತಿ, ಮೆಲಾನಿನ್ ಅಂತ ಏನು ಕಂಟೆಂಟ್ ಇದೆ. ಸೊ ಅವರಿಗೆ ಮಾಡುವಂಥ ಎನರ್ಜಿ ಯಾವುದನ್ನು ನಾವು ಯೂಸ್ ಮಾಡ್ತೀವೋ ಲೇಸರ್, ಅದೇ ಥರ ಲೇಸರ್ನ ನಾವು ಇಂಡಿಯನ್ ಚರ್ಮದ ಮೇಲೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಭಾರತ್ ಸಮಿಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇಂಡಿಯನ್ ಸ್ಕಿನ್, ನಮ್ಮ ಬ್ರೌನ್ ಸ್ಕಿನ್ನಿಗೆ ಯಾವ ಥರ ಲೇಸರ್ ಸೂಟ್ ಆಗುತ್ತೆ, ನಾವು ನಮ್ಮ ಕಂಡೀಷನ್ಸ್ಗಳಿಗೆ ಯಾವ ಥರ ಯೂಸ್ ಮಾಡ್ಬೋದು, ಇಲ್ಲಿ ಹುಟ್ಮಚ್ಚೆಗಳಿರ್ಬೋದು ಅಥವಾ ಪಿಂಪಲ್ ಇರ್ಬೋದು, ಪಿಂಪಲ್ ಸ್ಕಾರ್ಗಳಿರ್ಬೋದು, ಅವೆಲ್ಲದಕ್ಕೂ ನಾವು ಯಾವ ಥರ ಇಂಡಿಯನ್ ಸ್ಕಿನ್ ಮೇಲೆ ಸೇಫ್ ಆಗಿ ಲೇಸರ್ನ ಮಾಡಬಹುದು ಅಂತ ಇನ್ನ ಫರ್ದರ್ ರಿಸರ್ಚ್ ಆಗಲಿ ಅಂತ ಈ ಕಾನ್ಫರೆನ್ಸ್ ಮಾಡ್ತಾರೆ. Along with Madhura and Dr. Shanai has made one of the best conference ever seen. Now we can call this will be the laser capital of India, because the way they have done this conference is so good. I have not come across, I attended many international conferences, but the conference what is done here is the best. That is what I think, and it should take a good shape, and I wish best of luck to our team. ಆತ್ಮೀಯರೇ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಲೇಸರ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತಿದ್ದೀವಿ. ಇದು 3 ಸಂಸ್ಥೆಗಳು ಸೇರಿ ಮಾಡ್ತಿರೋಂಥ ಕೆಲಸ. ಒಂದು BLD ಯೂನಿವರ್ಸಿಟಿ ಬಿಜಾಪುರ್, ಎರಡನೇದು ಕ್ಯೂಟಿಸ್ ಹಾಸ್ಪಿಟಲ್ ಬ್ಯಾಂಗ್ಳೂರ್, ಆ್ಯಂಡ್ ಇಂಡರ್ಮ್ ಅನ್ನೋ ಒಂದು ಅಸೋಸಿಯೇಷನ್ನು. ಇದಕ್ಕೆ 2 ಉದ್ದೇಶದಿಂದ ನಾವು ಈ ಕಾನ್ಫರೆನ್ಸ್ನ ಮಾಡ್ತಾಯಿದ್ದೀವಿ. ಒಂದು, ಲೇಸರ್ ನಾಲೆಡ್ನ ನಮ್ಮ ಡರ್ಮಟಾಲಜಿಸ್ಟ್ಗಳಿಗೆ ಸಿಗಲಿ, ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡೋಣ ಅನ್ನೋದು ಒಂದು ಕಾರಣ. ಎರಡನೇದು, ಈ ನಾಲೆಡ್ಜನ್ನು ಬೆಳೆಸ್ಕೊಂಡು ಹೌ ದೇ ಟ್ರೀಟ್ ಪೇಷಂಟ್ಸ್, ಹೌ ವಿ ಕ್ಯಾನ್ ಪ್ರಾಬ್ಲಿ ಟ್ರಾನ್ಸ್ಲೇಟ್, ಎಕ್ಸ್ಟ್ರಾಪೊಲೇಟ್ ದಿಸ್ ನಾಲೆಡ್ಜ್ ಟು ದ ಟ್ರೀಟ್ಮೆಂಟ್ ಆಫ್ ಪೇಷಂಟ್ಸ್. ಅದು ಎರಡನೇ ಉದ್ದೇಶ. ಈ ನಾಲೆಡ್ಜನ್ನು ಪಡ್ಕೊಂಡು ಪೇಷಂಟ್ಸ್ಗೆ ಹೆಂಗೆ ನಾವು ಅದ್ರ ಉಪಯೋಗನ ತಲುಪಿಸ್ಬೇಕು ಅನ್ನೋದು. ಮೂರನೇದು, ಎಲ್ಲದಕ್ಕಿಂತ ಮುಖ್ಯ ಉದ್ದೇಶ ಜೊತೆಗೆ ಮಹತ್ತರವಾದ ಉದ್ದೇಶ ಏನಂದರೆ, ನಮ್ಮ ಇಂಡಿಯಾನಲ್ಲಿ ಡರ್ಮಟಾಲಜಿ ಲೇಸರ್ನ ಮ್ಯಾನುಫ್ಯಾಕ್ಚರು ಪ್ರೊಡ್ಯೂಸ್ ಮಾಡೋವಂಥ ಫೆಸಿಲಿಟಿ ಇಲ್ಲ. ಈಗಿರೋ ಎಲ್ಲ ಲೇಸರ್ಸ್ನು ನಾವು ಇಂಪೋರ್ಟ್ ಮಾಡ್ತೀವಿ. ವಿ ಇಂಪೋರ್ಟ್ ಇಟ್ ಫ್ರಮ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಲೈಕ್ ಕೊರಿಯಾ, ಚೈನಾ. ದೆನ್ ವಿ ಇಂಪೋರ್ಟ್ ಫ್ರಮ್ ಇಸ್ರೇಲ್ ಆ್ಯಂಡ್ US. These are the some of the countries where 95% of the lasers come to India. ನಿಮಗೆ ಗೊತ್ತಿದೆ, ಒಂದು ಸಲ ಇಂಪೋರ್ಟ್ ಮಾಡಿದಾಗ ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಅಂತ 37% ಬೀಳುತ್ತೆ. ಅಷ್ಟು ಕಾಸ್ಟನ್ನು ಭಾರತದ ಡಾಕ್ಟ್ರುಗಳೇ ಹೊರಬೇಕು. ಸೊ ಇದು ಹೋಗಲಿ, ನಮ್ಮಲ್ಲಿ ಇಷ್ಟೆಲ್ಲ ಒಂದು ನಾಲೆಡ್ಜ್ ಇದೆ, ಇಷ್ಟೆಲ್ಲ IT ಹಬ್ ಅಂತ ಹೇಳ್ಕೊಳ್ತೀವಿ ಬೆಂಗಳೂರನ್ನ. ಇಂಥ ಒಂದು ಬೆಂಗಳೂರಿನಲ್ಲಿ ಒಂದು ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ವಿಷಯನ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾದ ಪಾಟೀಲ್ ಅವ್ರ ಮುಂದೆ ಇಟ್ಟಾಗ ಅವರು ಅದನ್ನು ಒಪ್ಕೊಂಡು, ಹೌದು ಈ ಥರದ್ದೊಂದು ಮಾಡೋಣ ಅಂತ ಅವರು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ನಮ್ಮನ್ನು ಪರಿಚಯ ಮಾಡಿಕೊಟ್ಟು, ಅಲ್ಲಿ ನಾವು ಹೋಗಿ ಕಮಿಷನರ್ ಹತ್ರ ಮಾತಾಡಿ, ಗಂಜು ಅವ್ರ ಹತ್ರ, ಅವ್ರ ಅಸಿಸ್ಟೆಂಟ್ಸ್ ಹತ್ರ ಮಾತಾಡಿ, ಅವ್ರಿಗೆ ಇದನ್ನು ಏನು ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ದೆರ್ ಆರ್ 80 ಕಂಪನೀಸ್ ವಿಚ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಕಂಟ್ರಿ ನಾವು ಈ ಸಮಿಟ್ಟಲ್ಲಿ. ಈ 80 ಕಂಪನಿಗಳ ಜೊತೆ ಒಂದು ಇಂಡಸ್ಟ್ರಿ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಕರ್ನಾಟಕದಲ್ಲಿ ಏನಿದೆ ಅವ್ರಿಗೆ ಅನ್ನೋದನ್ನು ತೆರೆದಿಡೋಣ. ಅವ್ರು ಅದನ್ನು ಗಮನಿಸಲಿ, ಅದನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಬೆಂಗಳೂರಲ್ಲೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು. ಯಾಕೆಂದರೆ ನಮ್ಮ ರಾಜೇಂದ್ರನ್ ಸರ್ ಹೇಳ್ತಾಯಿದ್ರು ಆವಾಗಲೇ, IT ಹಬ್ ಅಂತ ಬೆಂಗಳೂರಿದೆ, ವೈ ಕಾಂಟ್ ಬೆಂಗಳೂರು ಬಿ ಎ ಲೇಸರ್ ಹಬ್. ಆ ಉದ್ದೇಶ ಸಫಲ ಆಗಲಿ ಅಂತ ನಾವು MB ಪಾಟೀಲ್ ಸಾಹೇಬ್ರನ್ನ ಕರೆದಿದ್ದೀವಿ ಇನಾಗ್ರೇಷನ್ಗೆ. ಅದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಫಲ ಆಗುತ್ತೋ ಅನ್ನೋ ನನ್ನ ನಂಬಿಕೆ ಇದೆ.
ಇದು ಸಫಲತೆಗೆ ನಿಮ್ಮ ಸಹಕಾರ ತುಂಬ ಮುಖ್ಯ. ಮೀಡಿಯಾ ಮಿತ್ರರು ಎಷ್ಟರ ಮಟ್ಟಿಗೆ ನಮಗೆ ಒಂದು ಕವರೇಜ್ ಕೊಡ್ತೀರಾ ಅಷ್ಟರ ಮಟ್ಟಿಗೆ ಅದು ಜನಗಳನ್ನ ತಲುಪುತ್ತೆ, ಆಡಳಿತ ವರ್ಗನ ತಲುಪುತ್ತೆ. ನಾವೇನು ಡಿಫಿಷಿಯನ್ಸಿ ನಮ್ಮ ದೇಶದಲ್ಲಿ ಇದೆ, ನಾವು ನೋಡ್ತಾ ಇದ್ದೀವಿ ಅನ್ನೋದು ತಲುಪುತ್ತೆ ಅವ್ರಿಗೆ, ಆಡಳಿತ ವರ್ಗಕ್ಕೆ. ಅದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾನ್ಫರೆನ್ಸ್ನ ಮಾಡಿ.